ಮನೇನ್ ಸುಡಕ್ ಪ್ರಯತ್ನ ಪಟ್ರು ಅನ್ನೋ ವಿಷಯನ ಯಜಮಾನ್ರಿಗೆ ಹೇಳಕ್ಕೆ. ಬೇಡ ನೈನಿ, ವಿಶಾಲ್ ಯಜಮಾನ್ರ ಹತ್ರ ಹೇಳ್ಬೇಡ. ಯಾಕೆ ಶಿವ, ಇಂಥ ದೊಡ್ಡ ವಿಷಯನ ಯಜಮಾನ್ರಿಗೆ ಹೇಳ್ತಾ ಇದ್ರೆ ಹೇಗೆ? ವಿಶಾಲ್ ಯಜಮಾನ್ರ ಮನಸ್ಸು ತುಂಬಾ ಸೂಕ್ಷ್ಮ. ವಿಶಾಲ್ ಯಜಮಾನ್ರಿಗೆ ಮನೆಯಲ್ಲಿ ಗಾಯತ್ರಿ ಅಮ್ಮ ಅವ್ರ ನೆನಪುಗಳಿದೆ. ಮನೆ ಸುಡ್ಬೇಕು ಅನ್ಕೊಂಡಿದ್ದವ್ರಿಗೆ ಗೊತ್ತಾದ್ರೆ ಅವ್ರಿಗೆ ತುಂಬಾ ನೋವಾಗುತ್ತೆ. ಆದ್ರೆ ತಿಲೋತ್ತಮ್ಮ ಅವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಜಮಾನ್ರು ಖಂಡಿತ ನಂಬಲ್ಲ. ಅದಕ್ಕೆ ಈ ವಿಷಯ ಅವ್ರಿಗೆ ಹೇಳಿ ನೋವು ಮಾಡ್ಸೋದ್ ಬದಲು ಹೇಳ್ದೆ ಸುಮ್ನಿರೋದೇ ವಾಸಿ ನೈನಿ. ಅದ್ ಹಾಗಲ್ಲ ಶಿವ, ನನಗ್ ಗೊತ್ತಿದ್ರು ಯಜಮಾನ್ರಿಗೆ ಹೇಳ್ದೆ ಇರೋದು ಸರಿ ಅಲ್ಲ. ನಾಳೆ ದಿನ ಈ ವಿಷಯ ಯಜಮಾನ್ರಿಗೆ ಗೊತ್ತಾಗಿ ನನಗ್ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ನನ್ನ ಯಜಮಾನ್ರ ಮುಂದೆ ತಲೆ ತಗ್ಸೋಂತ ಪರಿಸ್ಥಿತಿ ಬರುತ್ತೆ. ನೀನ್ ಹೇಳ್ತಿರೋದ್ ನಿಜಾನೇ ನೈನಿ, ಆದ್ರೆ ಈ ಮನೆಯಲ್ಲಿ ಗಾಯತ್ರಿ ದೇವಿ ಅವ್ರ ಫಿಂಗರ್ ಪ್ರಿಂಟ್ಸ್ ಇದೆ ಅಂತ ಪ್ರೂವ್ ಆಯ್ತಲ್ಲ ನೈನಿ. ಅದಕ್ಕೆ ನೀನ್ ಇವಾಗ ಅದನ್ನ ಹುಡುಕಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ನಮಗೆ ಪರಿಹಾರ ಸಿಗುತ್ತೆ ನೈನಿ. ಹೌದು ಶಿವ, ಸರಿಯಾದ ಸಮಯಕ್ಕೆ ಇದನ್ನ ಹೇಳ್ದೆ. ತುಂಬಾ ಸಹಾಯ ಆಯ್ತು. ಈಗ ನಾನು ಹೋಗಿ ಆ ಹೆಬ್ಬೆಟ್ ಕುರ್ತನ ಹುಡುಕ್ತೀನಿ, ಸರಿನಾ? ಓಕೆ ನೈನಿ. ಹಾಸಿನಿ ಅಕ್ಕ, ಹಾಸಿನಿ ಅಕ್ಕ. ಏನಾಯ್ತು ನೈನಿ? ಹಾಸಿನಿ ಅಕ್ಕ, ಈ ಮನೇಲಿ ಖಂಡಿತವಾಗ್ಲೂ ಗಾಯತ್ರಿ ಅಮ್ಮೋರ್ ಹೆಬ್ಬೆಟ್ ಕುರ್ತಿದೆ ಅಂತ ಗೊತ್ತಾಗಿದೆ. ಹೌದಾ? ಹೌದು ಅಕ್ಕ, ನಮ್ಗೆ ನಾಳೆವರೆಗೂ ಮಾತ್ರ ಸಮಯ ಇರೋದು. ನಾಳೆ ಆರ್ಚ್ ಶಂಕುಸ್ಥಾಪನೆ ಮುಗಿದು ನಾವಿಲ್ಲಿಂದ ಹೊರಡೋ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಹೆಬ್ಬೆಟ್ ಗುರ್ತನ ಹುಡುಕ್ಲೇಬೇಕು. ನೀವ್ ನನ್ಗೆ ಹುಡುಕಕ್ಕೆ ಸಹಾಯ ಮಾಡಿ ಪುಣ್ಯ ಕಟ್ಕೋತೀರಾ ಅಕ್ಕ? ನಿನಗೋಸ್ಕರ ಅಲ್ಲ ನೈನಿ, ನಮಗೋಸ್ಕರ. ಈಗ ನೋಡ್ತಿರು, ಒಂದು ಕ್ಷಣನೂ ವೇಸ್ಟ್ ಮಾಡ್ದೆ ಹೇಗೆ ಹುಡುಕ್ತೀನಿ ನೋಡ್ತಿರು. ಬಾ. ಅಬ್ಬಾ ಸುಮನಾ, ನಿನ್ಗೆ ನನ್ ದೃಷ್ಟಿನೇ ಬೀಳತ್ತೆ. ಅಬ್ಬಬ್ಬಬ್ಬಬ್ಬ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯೆ. ಆದ್ರೆ ನಿನ್ ಮೇಲೆ ನನಗೆ ಕೋಪ ಬರ್ತಿದೆ. ಯಾಕಂದ್ರೆ ಅಂದಾನೇ ನಾಚ್ಕೊಳ್ಳೋ ಅಂತ ಅಂದ ನಿಂದು. ಐಶ್ವರ್ಯ ರಾಯ್ಗೆ ಕಾಂಪಿಟೇಷನ್ ಕೊಡೋ ತರ ಕಾಣಿಸ್ತಾ ಇದ್ಯಾ. ಆದ್ರೆ ನಿನ್ ಅಂದಾನ ನಿನ್ ಗಂಡನೇ ಅರ್ಥ ಮಾಡ್ಕೋತಾ ಇಲ್ಲ. ಛೇ, ನಿಂಗ್ ಬೇಜಾರಾಗ್ತಿಲ್ವಾ? ಬಲೆಗ್ ಸಿಗದೆ ಇರೋ ಮೀನಿರ್ಬೋದೇನೋ, ಆದ್ರೆ ಸೌಂದರ್ಯಕ್ಕೆ ಬೀಳ್ದೇ ಇರೋ ಗಂಡಿರಲ್ಲ ಅಲ್ವಾ? ಮಾಡ್ತೀನಿ, ನಾನ್ ನನ್ ಗಂಡನ್ ಕನ್ಸಲ್ಲಿ ಬರೋ ತರ ಮಾಡ್ತೀನಿ. ನನ್ ಬಲೆಗೆ ಬೀಳೋ ತರ ಮಾಡ್ತೀನಿ. ಈಗಿದೆ ನಿಮ್ಗೆ. ಅಯ್ಯೋ, ಕಣ್ಣು ಉರಿತಿದೆ. ಚಿಕ್ಕಜ್ಮನ್ರೆ, ನೀರು ತಗೊಂಡ್ ಬನ್ನಿ ಚಿಕ್ಕಜ್ಮನ್ರೆ. ಅಬ್ಬಬ್ಬಾ, ಅಯ್ಯೋ, ನಂಗ್ ಕಣ್ ತುಂಬಾ ಉರಿತಾ ಇದೆ. ಚಿಕ್ಕಜ್ಮನ್ರೆ, ಸ್ವಲ್ಪ ನೀರು ತಗೊಂಡ್ ಬಂದು ಪುಣ್ಯ ಕಟ್ಕೊಳ್ಳಿ. ಅಬ್ಬಾ, ಟ್ಯಾಪಲ್ ಬರುತ್ತೆ ನೋಡು. ನಲ್ಲಿಯಲ್ಲಿ ನೀರ್ ಬರ್ತಿದ್ರೆ ಕಣ್ಣು ಉರಿತಾ ಇದೆ ಅಂತ ಯಾಕೆ ಹೇಳ್ತಿದ್ದೆ? ನೀರ್ ತಗೊಂಡ್ ಬಾ ಅಂತ ನಿಮ್ಗೆ ಯಾಕೆ ಹೇಳ್ತಿದ್ದೆ? ಚಿಕ್ಕೇಜ್
ಕರುಣೆ ಇಲ್ಲದೆ ಇದ್ರು ಸ್ವಲ್ಪ ಮನುಷ್ಯತ್ವದಿಂದಾದ್ರೂ ಸಹಾಯ ಮಾಡಿ. ಚಿಕ್ಕ ಯಜಮಾನ್ರೆ, ತಡ ಮಾಡಿದ್ರೆ ಕಣ್ಣೇ ಹೋಗ್ಬಿಡತ್ತೇನೋ. ಬೇಗ ನೀರ್ ತಗೊಂಡ್ ಬನ್ನಿ. ಅಮ್ಮ. ಸರಿ ಸರಿ, ನೀರನ್ನ ಯಾರತ್ರ ಆದ್ರೂ ಕಳಿಸ್ತೀನಿ. ನೀರ್ ತಗೊಂಡ್ ಹೋಗು ಅಂತ ನೀವ್ ಯಾರತ್ರ ಹೇಳಿದ್ರೆ ಅವರು ನಿಮ್ಮನ್ನ ಮೇಲಿಂದ ಕೆಳಗವರೆಗೂ ನೋಡಿ ಪಕ್ಕ ಪಕ್ಕ ಅಂತ ನಗ್ತಾರೆ. ಕೇಳಿಸ್ತಿದ್ಯಾ? ಯಾಕೆ ನಗ್ತಾರೆ? ಇದ್ರಲ್ಲಿ ನಗೋವಂಥದ್ದೇನಿದೆ? ನಿಮ್ ಹೆಂಡತಿಗೆ ನಾವ್ಯಾಕ್ ನೀರ್ ಕೊಡ್ಬೇಕು ಯಜಮಾನ್ರೆ ಅಂತ ನಗಲ್ವಾ ಹೇಳಿ? ಅಮ್ಮ, ಅಯ್ಯೋ ಚಿಕ್ಕ ಯಜಮಾನ್ರೆ, ಹಾಗ್ ಮಾಡಿ ನಮ್ಮಿಬ್ರು ಮಧ್ಯೆ ಮನಸ್ತಾಪ ಇದೆ ಅಂತ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಡಿ. ಎಲ್ರ ಮುಂದೆ ನನ್ ಮರ್ಯಾದೆ ತೆಗಿಬೇಡಿ ಪ್ಲೀಸ್. ಉರಿತಿದೆ. ಸರಿ ಬಿಡಿ ಚಿಕ್ಕ ಯಜಮಾನ್ರೆ, ನೀವು ನಿಮ್ ಮನ್ಸಿನ ಹಾಗೆ ಕಲ್ಲಿನ ತರ ಇಟ್ಕೊಳ್ಳಿ. ನನ್ ಕಣ್ಣು ಹೋದ್ರೆ ಹೋಯ್ತು. ಆಗ್ಲಾದ್ರೂ ನನ್ ಮೇಲೆ ನಿಮ್ಗಿರೋ ಕೋಪ ಕಮ್ಮಿ ಆಗುತ್ತೇನೋ. ಅಮ್ಮ, ಉರಿತಿದೆ ಉರಿತಿದೆ. ಸರಿ ಸರಿ, ತಗೊಂಡ್ ಬರ್ತೀನಿ. ಅಬ್ಬಾ, ಕಣ್ಣುರಿತಿದೆ ಕಣ್ಣುರಿತಿದೆ ಚಿಕ್ಕ ಯಜಮಾನ್ರೆ. ಬಾಯಿಲಿ ನೀರು ತಗೊಂಡೋಗು. ನನ್ನ ಕಣ್ ತೆಗಿಯೋದೇ ಕಷ್ಟ ಆಗ್ತಿದೆ. ನಾನು ಹೊರಗೆ ಬಂದು ಹೇಗ್ ತಗೊಂಡ್ಲಿ? ಇಷ್ಟೊತ್ತವರೆಗೂ ಹೊರಗೆ ಇದ್ದಲ್ಲ, ಬಂದು ತಗೊಂಡೋಗು. ಕಣ್ಣು ಉರಿತಿದೆ ಚಿಕ್ಕ ಯಜಮಾನ್ರೆ, ಸ್ವಲ್ಪ ಒಳಗ್ ತಂದ್ಕೊಡಿ. ನಿಮ್ಮ ಕೈ ಮುಗಿತೀನಿ ಪ್ಲೀಸ್ 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 ಪ್ಲೀಸ್. ಸರಿ ಸರಿ, ತಗೊಂಡ್ಬರ್ತಿದ್ದೀನಿ ನೀರು. ಸಾರಿ ಸಾರಿ. ಇಂಥ ಸಿಚುವೇಶನ್ ಅಲ್ಲಿ ಗಂಡ ಹೆಂಡತಿಗೆ ಸಾರಿ ಹೇಳಿದ್ರೆ ಕಾಮಿಡಿ ಆಗಿರುತ್ತೆ. ನೀನ್ ಸುಮ್ಮನೆ ಮುಖ ತೊಳ್ಕೊ ಹೋಗು. ಮೈ ಡಿಯರ್ ಹಸ್ಬೆಂಡು, ನೀವ್ ಎಷ್ಟೇ ತಪಸ್ ಮಾಡ್ತಾ ಕೂತಿದ್ರು ಕೂಡ ನನ್ಗೆ ಆ ತಪಸ್ನ ಹೇಗ್ ಭಂಗ ಮಾಡೋದು ಅಂತ ಗೊತ್ತು. ಕೊನೆಗೆ ನೀವಾಗ್ ನೀವೇ ನನ್ನ ಹುಡ್ಕೊಂಡ್ ಬರೋ ತರ ಮಾಡೇ ಮಾಡ್ತೀನಿ. ದೊಡ್ಡ ಮನೆ ಸೊಸೆ ಆಗ್ಬೇಕು ಅಂತ ಪ್ಲಾನ್ ಮಾಡಿ ನಿನ್ ಜೊತೆ ಮದ್ವೆ ಆದೆ. ಅಂಥದ್ರಲ್ಲಿ ನೀನ್ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ನೋಡೋಣ. ನೀನ್ ನಮ್ದವ್ರಿಗೋಸ್ಕರ ಬದುಕೋದ್ ಬಿಟ್ಟು ನಿನ್ಗೋಸ್ಕರ ಬದುಕೋದು ನಿನಗೆ ಗೊತ್ತಿಲ್ಲ. ನಮ್ಮಮ್ಮನ ಪ್ರಾಣ ತೆಗೆದವ್ರಿಗೆ ಬುದ್ಧಿ ಹೇಳಿ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು ಅಂತ ಒಬ್ಬ ಮಗನಾಗಿ ನಾನು ಎಷ್ಟು ಕಾತರದಿಂದ ಕಾಯ್ತಿದ್ದೀನೋ ಅದಕ್ಕಿಂತ 2 ಪಟ್ಟು ನೀನೇ ಜಾಸ್ತಿ ಕಾಯ್ತಿದ್ಯಾ. ಇದು ಕಾಯ್ತಿರೋದಲ್ಲ ಯಜಮಾನ್ರೆ, ಅಮ್ಮೋರ್ ಋಣ ತೀರಿಸ್ತಾ ಇರೋದು. ಓದು ಬರಹ ಇಲ್ದಿರೋ ಹಳ್ಳಿ ಹುಡುಗಿ ನಾನು. ಚಿಕ್ಕವಳಿಂದನೂ ಅನಿಷ್ಟದವಳು ಅಂತ ಬಯಸ್ಕೊಂಡೇ ಬೆಳೆದೆ. ನೀವು ನನಗೆ ಹೆಂಡತಿ ಸ್ಥಾನನ ಕೊಟ್ಟು ಒಳ್ಳೆ ಜೀವನ ಕೊಟ್ರಿ. ಅಂಥದ್ರಲ್ಲಿ ಇಂಥ ಒಳ್ಳೆ ಮನಸ್ಸಿರೋ ಗಂಡನ ಹೆತ್ತಿರೋ ತಾಯಿ ಋಣನ ತೀರಿಸೋದು ನನ್ನ ಕರ್ತವ್ಯ ಅಲ್ವಾ ಹೇಳಿ? ನಾಯಿನಿ,
ನೀನ್ ಪಡ್ತಿರೋ ಈ ಕಷ್ಟನ ನೋಡ್ತಿದ್ರೆ ಒಂದ್ ಕಡೆ ಸಂತೋಷ ಆಗ್ತಿದೆ, ಇನ್ನೊಂದ್ ಕಡೆ ನೋವಾಗ್ತಿದೆ. ನೈನಿ, ಎಷ್ಟು ಹುಡುಕಿದ್ರು ಪ್ರಯೋಜನ ಆಗ್ತಿಲ್ಲ ಅಂತ ಈಗಲೇ ನನಗೆ ತುಂಬ ನೋವಾಗ್ತಿದೆ. ಇನ್ನೂ ಹುಡುಕಿ ನಿನ್ನ ಮನ್ಸಿಗೂ ಯಾಕೆ ನೋಯಿಸ್ಬೇಕು ಅಂತ ನನಗನ್ನಿಸ್ತಿದೆ. ಅದಕ್ಕೆ ಸದ್ಯಕ್ಕೆ ನಿನ್ನ ಮನಸ್ಸಿಂದ ಈ ಯೋಚನೆಗಳನ್ನೆಲ್ಲ ಮರೆತು ಬೇಗ ರೆಡಿಯಾಗು. 1 ಗಂಟೆಲಿ ಆರ್ಚು ಶಂಕುಸ್ಥಾಪನೆ ಮುಹೂರ್ತ. ಹೋಗಿ ಎಲ್ಲ ರೆಡಿ ಮಾಡಬೇಕು. ಯಜಮಾನ್ರೆ, ಮುಹೂರ್ತಕ್ಕಿನ್ನೂ 1 ಗಂಟೆ ಸಮಯ ಇದೆ ಅಲ್ವಾ? ಅಷ್ಟರಲ್ಲಿ ನಾವು ಹುಡುಕ್ತಿರೋಂಥ ಸಾಕ್ಷಿ ಯಾವುದೋ ಒಂದು ರೂಪದಲ್ಲಿ ಸಿಗ್ಬೋದೇನೋ. ನೀವು ಹೊರಡಿ ಯಜಮಾನ್ರೆ, ನಾನು ಬರ್ತೀನಿ. ನೈನಿ, ನಾವು ಅನ್ಕೊಂಡಿದ್ದೇನು ಸಿಗದಿದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ತಿದ್ದೀನಿ. ನನ್ನ ಮಾತು ಕೇಳು, ಹೊರಡೋಣ ಬಾ. ಯಜಮಾನ್ರೆ, ಒಂದು ಪ್ರಯತ್ನದಲ್ಲಿ ಸೋಲು ಗೆಲುವು ಎಲ್ಲ ನಿರ್ಧಾರ ಆಗೋದು ಒಂದೇ ಕ್ಷಣದಲ್ಲಿ. ಅದಕ್ಕೆ ಕೊನೆ ಕ್ಷಣದವರೆಗೂ ಪ್ರಯತ್ನ ಮಾಡ್ತೀನಿ ಯಜಮಾನ್ರೆ. ಕೊನೆ ಕ್ಷಣದ ತನಕನೂ ಪ್ರಯತ್ನ ಮಾಡ್ತಿರ್ತಾಳೆ ಕಣೋ ನೈನಿ. ಹಾಗಂದ್ ಮಾತ್ರಕ್ಕೆ ಸಿಕ್ಬಿಡ್ತೇನಕ್ಕ? ಇನ್ನೊಂದು ಗಂಟೆಲಿ ಶಂಕುಸ್ಥಾಪನೆ ಮುಗಿಯುತ್ತೆ. ಅದಾದ್ಮೇಲೆ ನೈನಿ ಇಲ್ಲಿ 1 ಕ್ಷಣನೂ ಇರಲ್ವಲ್ಲ. ಇನ್ನು 1 ಗಂಟೆಲಿ ಏನಾದ್ರೂ ಅದ್ಭುತ ನಡೆದ್ರೂ ಸರಿ, ನಯನಿಗೆ ಫಿಂಗರ್ ಪ್ರಿಂಟ್ ಸಿಗಲ್ಲ. ನಯನಿಗೆ ಇಷ್ಟೊತ್ತಿಗೆ ಈ ವಿಷಯ ಅರ್ಥ ಆಗಿ ಪಾಪ ಬೇಜಾರಲ್ಲಿ ಅಳ್ತಾ ಕೂತಿರ್ತಾಳಕ್ಕ. ಅದಕ್ಕೆ ಈ ವಿಷಯದ ಬಗ್ಗೆ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ದೆ ಆರ್ಚದು ಶಂಕುಸ್ಥಾಪನೆಗೆ ಹೋಗಿ ಕೊಬ್ಬರಿ ಮೇಟೆ ತಿನ್ನೋಣ ಬಾರಕ್ಕ. ಏಯ್, ಅರ್ಧ ಗ್ಲಾಸ್ ನೀರನ್ನು ನೋಡಿ ಅಯ್ಯೋ ಅರ್ಧನೇ ಇದೆಯಲ್ಲ ಅಂತ ನಿರಾಶಾವಾದಿ ಅನ್ಕೋತಾನೆ. ಅದೇ ಆಶಾವಾದಿ ಅರ್ಧ ಆದ್ರೂ ಇದೆಯಲ್ಲ ಸಾಕು ಅನ್ಕೋತಾನೆ. ಆ ನಯನಿ ಆಶಾವಾದಿ. ಅವಳಿಗೆ ನಿರಾಸೆಗಿಂತ ನಂಬಿಕೆನೇ ಜಾಸ್ತಿ. ಪ್ರಾಣ ಹೋಗೋದಿಕ್ಕೆ 1 ಕ್ಷಣ ಸಾಕು. ನಮ್ಮ ಜೀವನ ಏರ್ಪೇರಾಗೋದಿಕ್ಕೆ 1 ಗಂಟೆ ಸಾಕು. ನಾವೀಗ ತುಂಬ ಹುಷಾರಾಗಿರ್ಬೇಕು ಪರಶು. ನೈನಿ, ದೇಹ ಬೇರೆ ಆದರೂ ನಮ್ಮ ಯೋಚನೆಗಳು ಒಂದೇ, ನಮ್ಮ ಗುರಿನೂ ಒಂದೇ. ನೀನು ಗೆದ್ರೆ ನಾನು ಗೆದ್ದಂಗೆ. ಆಲ್ ದ ಬೆಸ್ಟ್ ನೈನಿ. ನಿದ್ರೆ ಬರ್ತಿದೆ ನೈನಿ. ಹಾಸನಿ ಅಕ್ಕ, 1 ಗಂಟೆ ಮಾತ್ರ ಸಮಯ ಇರೋದು. ಅಷ್ಟ್ರಲ್ಲಿ ನಾವು ಹೇಗಾದ್ರೂ ಮಾಡಿ ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ ಗುರ್ತಿಗೆ ಸಂಬಂಧಪಟ್ಟಿರೋ ಸಾಕ್ಷಿನ ಹುಡುಕ್ಬೇಕು. ನೈನಿ, ಮನೆ ಪೂರ್ತಿ ಜಾಲಾಡ್ಬಿಟ್ಟಿದ್ದೀನಿ. 1 ಇಂಚು ಹುಡುಕಿದ್ದೀನಿ. ಹುಡುಕಿ ಬೇಜಾರು ಕಾಲು ನೋವು ಬಂತೆ ಹೊರತು ಒಂದೇ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ಲಿಲ್ಲ. ಇಲ್ಲಿ ಹುಡುಕೋದು ವೇಸ್ಟ್ ಅನ್ನಿಸ್ತಿದೆ ನೈನಿ. ಇಲ್ಲ ಹಾಸಿನಿ ಅಕ್ಕ, ಆ ದೇವ್ರು ಗಾಯತ್ರಿ ಅಮ್ಮವರು ನಮ್ಗೆ ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸ್ತಾರೆ. ಅಮ್ಮವ್ರ ಹೆಬ್ಬೆಟ್ ಗುರ್ತು ನಮಗೆ ಖಂಡಿತ ಸಿಗುತ್ತೆ. ಸಮಾಧಾನವಾಗಿ 1 ಗಂಟೆ ನಾವು ಶ್ರದ್ಧೆಯಿಂದ ಹುಡುಕ್ಬೇಕು. ಸರಿ ನೈನಿ. ಈ ಗಂಟೆ ನಮ್ಗೆ ತುಂಬಾ ತುಂಬಾ ಮುಖ್ಯ ಅಕ್ಕ. ಸಿಗುತ್ತೆ ಅನ್ನೋ ನಂಬಿಕೆಲ್ಲ ಹುಡ್ಕೋಣ, ಸರಿನಾ? ಸರಿ ನೈನಿ, ನನಗೆ ನಂಬಿಕೆ ಇಲ್ಲ, ಆದ್ರೆ ನಿನ್ನ ನಂಬಿಕೆ ಸುಳ್ಳಾಗಬಾರ್ದು ಅಂತ ಹುಡುಕ್ತೀನಿ, ಸರಿನಾ? ಟಡಾನ್ ಟಡಾನ್. ವಿಶಾಲ್, ನೈನಿಯಲ್ಲಿ? ಅವಳು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು. ನಾವು ಹೋಗಿರೋಣ ಡ್ಯಾಡ್. ಓಹ್, ಬಾವಾ, ಅತ್ತೇನು ಇನ್ನೂ ಬಂದಿಲ್ಲ? ಮಾಮ್ ಬರ್ತೀನಿ ಅಂತ ಹೇಳಿದ್ರು. ಬನ್ನಿ ಬ್ರೋ, ಅರೇಂಜ್ಮೆಂಟ್ಸ್ ನೋಡಬೇಕು, ಬಾ ಹೋಗೋಣ. ನೋಡಿರಿ, ಬನ್ನಿ.
ಹಾಸಿನಿ ಅಕ್ಕ, ಹೆಬ್ಬೆಟ್ ಕುರ್ತಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ನಿಮಗ್ ಸಿಕ್ತಾ? ಇಲ್ಲ ನೈನಿ, ಹುಡುಕಿ ಕಣ್ಣು ನೋವು ಕಾಲ್ ನೋವು ಬಂತೆ ಹೊರತು ಬೇರೆ ಏನು ಪ್ರಯೋಜನ ಆಗ್ಲಿಲ್ಲ. ನಮಗ್ ತುಂಬಾ ಕಡಿಮೆ ಸಮಯ ಇದೆ ಅಕ್ಕ. ಅಲ್ಲಿ ಶಂಕುಸ್ಥಾಪನೆ ಮುಗ್ದು ಹೊರಡೋ ಅಷ್ಟ್ರಲ್ಲಿ ಹೇಗಾದ್ರೂ ಸರಿ ಹೆಬ್ಬೆಟ್ ಗುರ್ತಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿನ ನಾವು ಹುಡುಕ್ಲೇಬೇಕು. ವೇಸ್ಟ್ ನೈನಿ, ಇಡೀ ಮನೆ ಹುಡುಕಿದ್ದೀನಿ, ಇನ್ ಹುಡ್ಕೋದ್ರಿಂದ ಉಪಯೋಗ ಇಲ್ಲ. ಛೇ, ಅಕ್ಕ, ನಂಬಿಕೆ ಕಳ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ಸಿಗುತ್ತೆ. ಆ ನಂಬಿಕೆ ನನಗಿದೆ. ಹುಡ್ಕೋಣ. ನೈನಿ, ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರು ಪ್ರಯೋಜನ ಇಲ್ಲ ನೈನಿ. ನನ್ ಮಾತ್ ಕೇಳು, ಶಂಕುಸ್ಥಾಪನೆಗೆ ಹೋಗ್ಬೇಕು, ಬೇಗ ರೆಡಿಯಾಗಿ. ಓಕೆನಾ? ಅಕ್ಕ ಅಕ್ಕ, ಹಾಸಿನಿ ಅಕ್ಕ. ಸಿಗಲ್ಲ ನೈನಿ, ಸುಮ್ನೆ ತೊಂದ್ರೆ ತಗೊಂಡು ಹುಡುಕ್ ಬೇಡ, ರೆಡಿಯಾಗು. ಹಾಸಿನಮ್ಮ ಕೂಡ ಶಂಕುಸ್ಥಾಪನೆಗೆ ಹೋಗ್ತಿದ್ದಾಳಕ್ಕ. ಅಪ್ಪ, ಈ ಟೈಮು ಬೇಗ ಓಡ್ತಿಲ್ಲ. ಅಲ್ಲಿ ಶಂಕುಸ್ಥಾಪನೆ ಮುಗಿದ್ರೆ ಸಾಕು, ಬುಲೆಟ್ಗಿಂತ ಫಾಸ್ಟ್ ಆಗಿ ಊರಿಗೆ ಸೇರ್ಕೋಬಹುದು. ಏ ಪರಶು, ಟೈಮ್ ಪ್ರಕಾರನೇ ತಿರುಗುತ್ತೆ. ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಫಾಸ್ಟ್ ಆಗಿ ತಿರುಗಲ್ಲ. ಆದ್ರೆ ಆ ವಾಚ್ ನೋಡೋದನ್ನ ಬಿಟ್ಟು ನಯನಿ ಏನ್ ಮಾಡ್ತಿದ್ದಾಳೆ ನೋಡು. ಟೈಮ್ ಯಾವಾಗ್ಲೂ ಹೀಗೆ ಅಕ್ಕ, ಬೇಡದೇ ಇರೋ ಟೈಮಲ್ಲಿ ರಾಕೆಟ್ಗಿಂತ ಫಾಸ್ಟ್ ಆಗಿ ಓಡುತ್ತೆ. ನಮಗ್ ಅವಸರ ಆದಾಗ ಮಾತ್ರ ಆಮೇಕಿಂತ ಸ್ಲೋ ಆಗಿ ನಡೆಯುತ್ತೆ. ಆ ದೇವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೋ, ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾನೋ ಅರ್ಥನೇ ಆಗ್ತಿಲ್ಲ ಅಮ್ಮೋರೆ. ದೊಡ್ಡಯ್ಯ ನಿಮ್ ಹೆಬ್ಬೆಟ್ ಕುರ್ತು ಈ ಮನೇಲೇ ಇದೆ ಅಂತ ಹೇಳಿದ್ದ. ದೊಡ್ಡಯ್ಯ ಹೇಳಿದ ಮಾತನ್ನ ನಿಜ ಅಂತ ನಿರೂಪಿಸಿ ನನಗೆ ಕಾಣಿಸಿದ ಸಾಕ್ಷಿನ ಹುಡುಕಕ್ಕೆ ಇಲ್ಲಿಗೆ ಬಂದ್ವಿ. ಆದ್ರೆ ಎಷ್ಟು ಹುಡುಕಿದ್ರು ಆ ಸಾಕ್ಷಿ ಎಲ್ಲಿದೆಯೋ ಗೊತ್ತಾಗ್ತಿಲ್ಲ. ನಿರಾಶೆಯಿಂದ ಊರಿಗೆ ಹೋಗ್ತಿದ್ರೆ ವಾಪಸ್ ಬರೋ ಹಾಗೆ ಮಾಡಿದ್ರಿ. ಖಂಡಿತವಾಗ್ಲೂ ಸಾಧಿಸ್ತಿ ಅನ್ನೋ ನಂಬಿಕೆನ ನನಗೆ ಕೊಟ್ರಿ. ಆದ್ರೆ ಈಗ ನಂಬಿಕೆ ಸುಳ್ಳಾಗ್ತಿದೆ. ಆ ನಂಬಿಕೆನ ಉಳಿಸಿ ಅಮ್ಮೋರೆ. ನಿಮ್ಮನ್ ಕೊಲೆ ಮಾಡಿರೋ ಆ ರಾಕ್ಷಸರನ್ನ ಹುಡ್ಕೋಂತ ಅವಕಾಶ ನನಗೆ ಕೊಡಿ. ನಿಮ್ ಹೆಬ್ಬೆಟ್ ಕುರಿತು ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಯಾವುದೋ ಒಂದು ರೂಪದಲ್ಲಿ ನನಗೆ ದಾರಿ ತೋರಿಸಿ ಅಮ್ಮೋರೆ, ದಾರಿ ತೋರಿಸಿ ಅಮ್ಮೋರೆ.